Hi, my dear friends. Welcome to Learn All in One Commerce with Muralidhar Shastri. Today we are discussing a very important topic that is on regarding assessment of persons rather than individual and filing of ITR. This is the NEP syllabus as regarding to that the final year students. It might be an arises for the some of the fifth sem and also sixth semester students also. Here we can see the depreciation problem. As regarding this problem is as follows: the following information are provided by the V company. The WDV in the sense of return down value. Okay, WDV ಅಂತ ಹೇಳಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ ಈಗ ಆಲ್ರೆಡಿ ನೀವೇನು ಮಾಡಿರ್ತೀರಿ ಫಸ್ಟ್ ಪಿ ಯು ಸಿಯಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡಿರ್ತೀರ. ಅದ್ರದ್ದು ಬೇಸ್ ಮೇಲೆ ಇದು WDV ಇರುತ್ತೆ. ಬಿಲ್ಡಿಂಗ್ ಎ ಆನ್ 1/4/2023 ₹5 lakh. Okay, he purchased another building. Even ಇನ್ನೊಂದು ಬಿಲ್ಡಿಂಗ್ ಅಂತ ತಗೊಂತಾನೆ ಆನ್ 1/11/2023, ದಟ್ ಈಸ್ 3 lakh. ದ ಸೋಲ್ಡ್ ಬಿಲ್ಡಿಂಗ್ ಎ ಬಿಲ್ಡಿಂಗ್ ಅನ್ನು ಈ ಬಿಲ್ಡಿಂಗ್ ಅನ್ನು ಏನು ಮಾಡ್ಬಿಡ್ತಾನೆ, ಸೋಲ್ಡ್ ಔಟ್ ಮಾಡ್ತಾನೆ ಫಾರ್ ₹3 lakh. ರೇಟ್ ಆಫ್ ಡಿಪ್ರಿಸಿಯೇಷನ್ ಈಸ್ 15% ಕಂಪ್ಯೂಟ್ ದ WDV. ನಮಗೆ ಕಂಪ್ಯೂಟ್ ಮಾಡಿ WDV ಅಂತ ಹೇಳಿ ಕೊಡಿದ್ದಾರೆ. ಸೊ WDV ಅನ್ನು ಏನು ಮಾಡಬೇಕಾಗುತ್ತೆ, ನಾವು ಕಂಪ್ಯೂಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಇರುತ್ತೆ. ಲೆಟಸ್ ವಿ ವಿಲ್ ಮೂವ್ ಟುವರ್ಡ್ಸ್ ದಟ್ ಕ್ಯಾಲ್ಕುಲೇಷನ್ ಆಫ್ WDV. ರಿಟರ್ನ್ ಡೌನ್ ವ್ಯಾಲ್ಯೂವನ್ನು ನಾವೇನು ಮಾಡೋಣ, ಕಂಡುಹಿಡಿಯೋಣ. ಇದಕ್ಕೆ ಏನು ಮಾಡಬೇಕು, ಒಂದು ಫಾರ್ಮೆಟ್ ಹಾಕೋಬೇಕು. ಪರ್ಟಿಕ್ಯುಲರ್ ರುಪೀಸ್ ಅಂತ ಹೇಳಿ ಏನು ಮಾಡಬೇಕು, ಫಾರ್ಮೆಟನ್ನು ಹಾಕೋಬೇಕು. ಸೊ ಆಫ್ಟರ್ ದಟ್ ದ ಫಾರ್ಮೆಟ್ ವಿ ನೀಡ್ ಟು ಸ್ಟಾರ್ಟ್ ದ ಪ್ರಾಬ್ಲಮ್ ಏನು ಮಾಡಬೇಕು, ಸ್ಟಾರ್ಟ್ ಮಾಡೋಣ. ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿ, ದ ಬ್ಲಾಕ್ ಆಫ್ ಅಸೆಟ್ಸ್ ಒಳಗಡೆ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ಗೆ WDV ಆಫ್ ಎ ಬಿಲ್ಡಿಂಗ್ ಅನ್ನ ನಾವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ 2023 ನೋಡಿದ್ರೆ ನಮ್ಗೆ ಎಷ್ಟಿದೆ ವ್ಯಾಲ್ಯೂ ಅಂತ ಹೇಳಂದ್ರೆ ಅದರದ್ದು 5 lakh rupees ಇದೆ. ಹೌದಾ, ಅದರದ್ದು 5 lakh rupees. ಸೊ ನಾವೇನ್ ಮಾಡಬೇಕು, ಮತ್ತೆ ಆ್ಯಡ್ ಮಾಡಬೇಕು. ಯಾವುದೇ ಪರ್ಚೇಸಸ್ಗಳಿದ್ರೆ ಏನು ಮಾಡ್ಬೇಕು, ಅದನ್ನ ಆ್ಯಡ್ ಆನ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಪರ್ಚೇಸಸ್ಗಳಿದ್ರೆ ಏನು ಮಾಡ್ಬೇಕು, ನಾವು ಆ್ಯಡ್ ಮಾಡಬೇಕು. ಹೊಸದಾಗಿ ಇನ್ನೊಂದು ಮಷಿನರಿ ಅಥವಾ ಬಿಲ್ಡಿಂಗ್ ಅನ್ನ ಏನು ಮಾಡಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ. ನೋಡಿ, ಬಿಲ್ಡಿಂಗ್ ಅನ್ನ ಏನು ಮಾಡಿದ್ದಾನೆ, ತಗೊಂಡಿದ್ದಾನೆ. ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್. ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್. ಹೌದಾ, ಯಾವಾಗ ಪರ್ಚೇಸ್ ಮಾಡಿದಾನೆ ಅಂತ ಹೇಳಂದ್ರೆ 1/11/23ಗೆ ಪರ್ಚೇಸ್ ಮಾಡಿದ್ದಾನೆ. ಹೌದಾ, 1/11/23ಗೆ ಏನು ಮಾಡಿದ್ದಾನೆ, ಅವನು ಪರ್ಚೇಸ್ ಮಾಡಿದ್ದಾನೆ. ಅದ್ರದ್ದು ಅಮೌಂಟ್ ಎಷ್ಟು ಅಂತ ಹೇಳಂದ್ರೆ ದಟ್ಸ್ ಅಮೌಂಟ್ ಕಾಸ್ಟ್ ವರ್ತ್ ₹3 lakh. ಅದ್ರದ್ದು ಎಷ್ಟಿದೆ ಅಂದರೆ ಹೊಸ ಬಿಲ್ಡಿಂಗಿಂದು 3 ಲಕ್ಷ ರೂಪಾಯಿಗಳು ಇದೆ ಅಂತಕ್ಕಂಥದ್ದು. ಹೌದಾ, ಸೊ ಹಾಗಿದ್ರೆ ಇವೆರಡನ್ನು ಟೋಟಲ್ ಮಾಡೋಣ. ಇವೆರಡನ್ನು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ 8 lakh rupees ಸಿಗುತ್ತೆ. ಇವೆರಡದು ಟೋಟಲ್ ಮಾಡಿದ್ರೆ ನಮಗೆ 8 lakh rupees ಸಿಕ್ತು. ಒಂದು ನೆನ್ಪಿಟ್ಕೊಳ್ಳಿ, ಇದ್ರ ಜೊತೆಗೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳಂದ್ರೆ ಇಫ್ ಇನ್ ಕೇಸ್, ನೆನ್ಪಿಟ್ಕೊಳ್ಳಿ, ಇಫ್ ಇನ್ ಕೇಸ್ ಏನಾದರೂ ಕೂಡ ಫ್ರೈಟ್ ಚಾರ್ಜಸ್ ಇತ್ತು ಅಂತ ತಿಳ್ಕೊಳ್ರಿ. ಹೌದಾ, ಫ್ರೈಟ್ ಇತ್ತು, ಎರೆಕ್ಷನ್ ಚಾರ್ಜಸ್ ಇತ್ತು, ಏನಾದರೂ ಕೂಡ ಚಾರ್ಜಸ್ಗಳು ಏನಾದರೂ ಕೂಡ ಎಡಿಷನ್ ರಿಗಾರ್ಡಿಂಗ್ ಆನ್ ದ ಪರ್ಚೇಸ್ ಆಫ್ ದ ಮಷಿನರಿ ಇದ್ದರೆ, ಹೌದಾ, ಎಡಿಷನ್ಸ್ ರಿಗಾರ್ಡಿಂಗ್ ಆನ್ ದ ಪರ್ಚೇಸ್ ಆಫ್ ಮಷಿನರಿ ಇದ್ದರೆ ನಾವು ಅವನ್ನೆಲ್ಲ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ನಮ್ಮ ಹತ್ರ ಏನೂ ಇಲ್ಲ, ಈಗ ನಾವೇನು ಮಾಡಲ್ಲ, ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನ ಏನು ಮಾಡ್ತೀವಿ, ಅಷ್ಟೇ ಮಾಡಿಬಿಡ್ತೀವಿ. ಟೋಟಲ್ ಅಲ್ಲಿಗೆ ನಾವೇನು ಮಾಡ್ತೀವಿ, ಇದನ್ನು ಟೋಟಲ್ ಮಾಡ್ಕೊಂಬಿಡೋಣ. ಮತ್ತೆ ಎಷ್ಟಾಗುತ್ತೆ ನಮಗೆ, 8 ಲಕ್ಷ. ಸೊ ನಮಗೆ ಪ್ರಾಬ್ಲಮಲ್ಲಿ ಮುಂದೆ ಕೊಟ್ಟರು ಕೂಡ ನಿಮಗೆ ಮಾಡೋಕ್ಕೆ ಬರಬೇಕಲ್ವ, ಆ ರೀತಿಯಾಗಿ ಡೀಟೇಲ್ಡ್ ಆಗಿ ಫಾರ್ಮೆಟ್ಸನ್ನು ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಲೆಸ್ ಮಾಡಿ, ಇಫ್ ಇನ್ ಕೇಸ್ ಏನು ಮಾಡಬೇಕು, ಲೆಸ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂದರೆ, ಏನು ಲೆಸ್ ಮಾಡಬೇಕು ಅಂದರೆ ಸಬ್ಸಿಡಿಗಳು ಏನಾದರೂ ಕೂಡ ಕೊಟ್ಟಿದ್ರೆ, ಹೌದಾ, ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಕ್ತು, ಡಿಸ್ಕೌಂಟ್ ಸಿಕ್ತು, ಏನಾದರೂ ಸಿಕ್ತು ಅಂತ ಹೇಳಂದರೆ, ಹೌದಾ, ಎನಿಥಿಂಗ್ ಸಬ್ಸಿಡಿ ಯು ಗಾಟ್ ಇಟ್, ಆ ರೀತಿ ಏನಾದರೂ ಕೂಡ ಇದ್ದರೆ, ಸಬ್ಸಿಡಿ ಇದ್ದರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಇಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಬ್ಸಿಡಿ ಇಲ್ಲ. ಸೊ ದಟ್ ಆ ಸಬ್ಸಿಡಿಯನ್ನು ನಾನು ಏನು ಮಾಡ್ತಾಯಿದ್ದೀನಿ, ತೆಗಿತಾ ಇದ್ದೀನಿ. ಟೋಟಲಾಗಿ ನಮಗೆ ಮತ್ತೆ ಉಳಿತಕ್ಕಂಥದ್ದು ಎಷ್ಟು ಅಂದರೆ 8 ಲಕ್ಷ ರೂಪಾಯಿನೇ ನಮಗೇನಾಯಿತು, ಉಳಿತು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸೇಲ್ ಮಾಡಿದರೆ, ಹೌದಾ, ಸೇಲ್ ಮಾಡಿದರೂ ಕೂಡ ಏನು ಮಾಡಬೇಕು, ನಾವು ಲೆಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಕೂಡ ಮಷಿನರಿಯನ್ನು ಸೇಲ್ ಮಾಡಿದರೆ, ಹೌದಾ, ಸೇಲ್ ಮಾಡಿದರೂ ಕೂಡ ನಮಗೇನಾಗುತ್ತೆ, ಇದರಲ್ಲಿ ಪ್ರಾಫಿಟ್ ಸಿಗುತ್ತಲ್ವ, ಇದನ್ನೇನು ಮಾಡ್ಕೋಬೇಕು, ಲೆಸ್ ಮಾಡ್ಕೋಬೇಕು. ಸೇಲ್ ಜೊತೆಗೆ ನಿಮ್ಗೆ ಏನಾದರೂ ಕೂಡ ಆ ಮಷಿನರಿಗೆ ಅಥವಾ ಈ ಬಿಲ್ಡಿಂಗ್ಗಳಿಗೆ ಏನಾದರೂ ಕೂಡ ನೀವು ಇನ್ಶೂರೆನ್ಸನ್ನು ಮಾಡಿಸಿದ್ರೆ, ಇನ್ಶೂರೆನ್ಸ್ ಕವರ್ ಆಗುತ್ತಲ್ವ, ಆ ಇನ್ಶೂರೆನ್ಸ್ ಏನಾದರೂ ಕೂಡ ಮಾಡಿಸಿದ್ರಿಗಿನ ಅದು ಕೂಡ ಏನಾಗುತ್ತೆ, ಕವರ್ ಆಗುತ್ತೆ. ಅದನ್ನು ಲೆಸ್ ಮಾಡ್ಕೋಬೇಕು.
ಈ ಇನ್ಶೂರೆನ್ಸನ್ನು ಕೂಡ ಏನು ಮಾಡ್ಕೋಬೇಕು ನಾವು ಇದನ್ನಲ್ಲಿ ಲೆಸ್ ಮಾಡ್ಕೊಂಡು ಉಳ್ಕಿದ್ದು ಬಂದಿದ್ದನ್ನು ಏನು ಮಾಡ್ಕೋಬೇಕು ನಾವಿಲ್ಲಿ ತೊಗೋಬೇಕು. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಈಗ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್. ಹೌದಾ, ನಾವೇನಂತ ಕರಿತೀವಿ ಇದನ್ನು WDV ಬಿಫೋರ್ ಡಿಪ್ರಿಸಿಯೇಷನ್. ಹೌದಾ, ಇದನ್ನು WDV ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಹೇಳಿ ಏನು ಮಾಡ್ತೀವಿ ನಾವು ಇವಾಗ ಕರಿತೀವಿ. ಆಯಿತಾ, ಸಾರಿ, ಇದರಲ್ಲಿ ಏನು ಮಾಡಿದರೆ ಈಗ ನಾವು ಅದನ್ನು ಕರೆಯೋದಕ್ಕಿಂತ ಮುಂಚೆಗೆ ಏನು ಮಾಡಬೇಕು. ಸೊ ಇದರಲ್ಲಿ ಪ್ರಾಬ್ಲಮಲ್ಲಿ ಏನು ಮಾಡಿದರೆ ಒಂದು ಮಷಿನರಿಯನ್ನು ಮಾರಾಟ ಮಾಡಿದ್ದೇನೆ ನೋಡಿ. ನಾನು ಇವಾಗ ಆಲ್ರೆಡಿ ಇಲ್ಲಿ ಬರೆದಿದ್ದೆ ಅದರ ಒಂದು ಮಷಿನರಿನ ಏನು ಮಾಡಿದ್ದೇನೆ, ಅವನು ಮಾರಾಟ ಮಾಡಿದ್ದೇನೆ. ಸೊ ದಟ್ ನಾವೇನು ಮಾಡಬೇಕು, ಅದನ್ನು ಸೋಲ್ಡ್ ಔಟ್ ಮಾಡಿದ್ದನ್ನು ಬರ್ಕೋಬೇಕು. ಲೆಸ್ ಇದನ್ನು ತೊಗೋಬೇಡಿ, ಇದು ರಾಂಗ್ ಆಗುತ್ತೆ. ಹೌದಾ, ಲೆಸ್ ಸೇಲ್ ಪ್ರೈಸ್ ಆಫ್ ಬಿಲ್ಡಿಂಗ್ ಏನ ಮಾರಾಟ ಮಾಡಿಬಿಟ್ಟಿದ್ದಾನೆ. ಹೌದಾ, ಲೆಸ್ ಸೇಲ್ ಪ್ರೈಸ್ ಆಫ್ ಬಿಲ್ಡಿಂಗನ್ನು ಏನು ಮಾಡ್ತಾ ಇದೀವಿ ನಾವು, ಮಾರಾಟ ಮಾಡ್ತಿದ್ವಿ. ಎಷ್ಟಕ್ಕೆ ಮಾರಾಟ ಮಾಡ್ತಿದ್ವಿ ಅಂತ ಹೇಳಿದ್ರೆ ಇದೇ 8 ಲಕ್ಷ ಇರುತ್ತೆ. 3 ಲ್ಯಾಕ್ ರುಪೀಸ್ಗೆ ಏನು ಮಾಡ್ತಾ ಇದ್ವಿ, ಮಾರಾಟ ಮಾಡ್ತಾ ಇದ್ವಿ. ನೆನ್ಪಿಟ್ಕೊಳ್ರಿ, ಇದೇ 3 ಲ್ಯಾಕ್ ರುಪೀಸ್ಗೆ. ಹೌದಾ, 8 ಲಕ್ಷದಲ್ಲಿ 3 ಲಕ್ಷ ಹೋಯಿತು ಅಂತಂತ ಹೇಳಿದ್ರೆ ವಿ ವಿಲ್ ಗೆಟ್ ದ 5 ಲ್ಯಾಕ್ ರುಪೀಸ್. ಹೌದಾ, ನಮಗೆ ಎಷ್ಟು ಸಿಗುತ್ತೆ, 5 ಲಕ್ಷ ರೂಪಾಯಿಗಳೇನಾಯಿತು ನಮಗೆ ಸಿಕ್ತು ಅಂತಂದು. ಇದಕ್ಕೇನಂತ ಕರಿತೀವಿ ನಾವು WDV ಬಿಫೋರ್ ಡಿಪ್ರಿಸಿಯೇಷನ್. ಹೌದಾ, WDV ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಹೇಳಿದಕ್ಕೆ ನಾವೇನು ಮಾಡ್ತೀವಿ, ಕರಿತೀವಿ. ಈಗೇನು ಮಾಡಬೇಕು ನಾವು ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆನ್ WDV. ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಈಗ WDV ಡಿಪ್ರಿಸಿಯೇಷನ್ ತೆಗಿಬೇಕು ಇವಾಗ. ಹೌದಾ, ಲೆಸ್ ಮಾಡ್ಕೊಳ್ಳೋಣ, ಈಗ ಲೆಸ್ ಮಾಡಲೇಬೇಕು. ಲೆಸ್ ಡಿಪ್ರಿಸಿಯೇಷನ್ ಆನ್ WDV. ಸೊ ನಮಗೆ ಬಂದಿರೋದು ಎಷ್ಟು ಇಲ್ಲಿ, 5 ಲಕ್ಷ. ಹೌದಾ, ಹಾಗಿದ್ರೆ 5 ಲಕ್ಷದಲ್ಲಿ ನಾವು ಈ ಮಷಿನರಿನ ಏನು ಮಾಡಿದ್ವಿ, ಮಾರಾಟ ಮಾಡಿದ್ವಿ. ಹೌದಾ, ಇದನ್ನೇನು ಮಾಡಿದ್ವಿ ನಾವು, ಮಾರಾಟ ಮಾಡಿದ್ವಿ. ನೋಡಿ, ಇರೋತಕ್ಕಂಥದ್ದು ಎಷ್ಟು, 5 ಲ್ಯಾಕ್ ರುಪೀಸ್. 5 ಲ್ಯಾಕ್ಸ್ದಲ್ಲಿ ಏನು ಮಾಡಿದ್ವಿ, 3 ಲ್ಯಾಕ್ ರುಪೀಸ್ಗೆ ಏನು ಮಾರಾಟ ಮಾಡಿದ್ವಿ, ಇದನ್ನು ಸೋಲ್ಡ್ ಔಟ್ ಮಾಡಿದ್ವಿ 3 ಲಕ್ಷ ರೂಪಾಯಿಗೆ. ಇಲ್ಲಿದೆ ನೋಡಿ, ಬಿಲ್ಡಿಂಗ್ಗೆ ಸೋಲ್ಡ್ ಫಾರ್ ದ 3 ಲ್ಯಾಕ್ ಇದೆಯಲ್ಲ, 3 ಲಕ್ಷಕ್ಕೆ ಏನು ಮಾಡಿದ್ವಿ, ಇದನ್ನು ಮಾರಾಟ ಮಾಡಿದ್ವಿ. 3 ಲ್ಯಾಕ್ ರುಪೀಸ್ಗೆ ಇದು ಮಾರಾಟ ಆಯಿತು. ಹಾಗಿದ್ರೆ ಉಳಿದಿದ್ದು ಎಷ್ಟು ಅಂತಂತ ಹೇಳಿದಾಗಿನ 2 ಲ್ಯಾಕ್ ರುಪೀಸ್. ನಮಗೆ ಉಳಿದಿದ್ದು ಎಷ್ಟು, 2 ಲ್ಯಾಕ್ ರುಪೀಸ್. ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದೇನೆ, 15% ಕೊಟ್ಟಿದ್ದೇನೆ. ಇಂಟು 15 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಎಷ್ಟು ಬಂತು, 3000 ರುಪೀಸ್. ಸಾರಿ, 30,000 ರುಪೀಸ್ ಏನಾಯ್ತು ನಮಗೆ ಬಂತು ಅಂತಕ್ಕಂಥದ್ದು. 30,000 ರುಪೀಸ್ ಏನಾಯಿತು, ಡಿಪ್ರಿಸಿಯೇಷನ್ ಸಿಕ್ತು. ಆಮೇಲೆ ಇನ್ನೂ ಒಂದು ರೂಲ್ ಇದೆ. ಏನು ಹೇಳುತ್ತೆ ರೂಲು ಅಂತ ಹೇಳಂದರೆ, ಸೊ ಯಾವಾಗ ನಾವು ವೆನ್ ವಿ ಕಮ್ ಟು ದ ಪಾರ್ಟ್ ಆಫ್ ಎನ್ ಡಿಪ್ರಿಸಿಯೇಷನ್, ಆ ಡಿಪ್ರಿಸಿಯೇಷನ್ಸ್ಗಳಿಗೆ ಬಂದಾಗ ಡಿಪ್ರಿಸಿಯೇಷನ್ ತೆಗಿಬೇಕಾದ ಸಂದರ್ಭದಲ್ಲಿ ದ ಎನಿ ಮಷಿನರಿ ಶುಡ್ ಬಿ, ಯಾವುದೇ ಮಷಿನರಿ ಆಗಿರಲಿ 1 ವರ್ಷದಲ್ಲಿ, ಇನ್ನೇನೇ ಇಯರ್. ಹೌದಾ, 1 ಇಯರಲ್ಲಿ ಎಷ್ಟು ಯೂಸ್ ಆಗಿರಬೇಕು ಅಂತ ಹೇಳಿದ್ರೆ ಮೋರ್ ದೆನ್ ದಟ್ 180 ಡೇಸ್ ಏನಾದರೂ ಕೂಡ ಅದು ಉಪಯೋಗ ಆದರೆ ವಿ ವಿಲ್ ಕನ್ಸಿಡರೇಟ್ ದ ಫುಲ್ ಡಿಪ್ರಿಸಿಯೇಷನ್. ಹೌದ್ರಿ, ಇಫ್ ಇನ್ ಕೇಸ್ ದಟ್ ಈಸ್ ಎನ್ ಲೆಸ್ ದೆನ್ 180 ಡೇಸ್ ಏನಾಯಿತು ಅಂತ ಹೇಳಂತಂದ್ರಿಗಿನ ಅದಕ್ಕೆ 50% ಡಿಪ್ರಿಸಿಯೇಷನನ್ನು ಕಂಡುಹಿಡಿತೀವಿ. ನೀವು 50% ಆದರೂ ಕೂಡ ಬರೀರಿ, 50/100 ಆದರೂ ತೊಗೊಳ್ಳಿ, ಅಥವಾ 1/2 ಆದರೂ ತೊಗೊಳ್ಳಿ, ಅಥವಾ ತುಂಬ ಜನ ಏನು ಮಾಡ್ತಾರೆ, ಪರ್ಸಂಟೇಜಲ್ಲೇ ಇನ್ನೂ ಏನು ಮಾಡ್ತಾರೆ, ಹಾಫ್ ಮಾಡ್ತಾರೆ. ಸೊ ಬೆಟರ್ ಟು ಡೂ ದ್ಯಾಟ್. ನಾವೇನು ಮಾಡಬೇಕು, ಫುಲ್ ಪರ್ಸಂಟೇಜ್ ಹಾಕಿ ಹಾಫ್ ಮಾಡಿದರೆ ದಟ್ ಈಸ್ ಎ ಗುಡ್ ಇನಫ್ ಅಂತ ಹೇಳಿ. ಓಕೆ, ಈ ರೀತಿ ನಾವೇನು ಮಾಡ್ಕೋಬೋದು, ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೋಬೋದು. ಲೆಟ್ ಅಸ್ ವಿ ಸಿ ದಟ್ ಈ ಪ್ರಾಬ್ಲಮಲ್ಲಿ ಹೊಸ ಬಿಲ್ಡಿಂಗನ್ನು ಏನು ಮಾಡಿದ್ದೇನೆ, ಪರ್ಚೇಸ್ ಮಾಡಿದ್ದೀನಿ. ಆ ಪರ್ಚೇಸ್ ಮಾಡಿರ್ತಕ್ಕಂಥ ಬಿಲ್ಡಿಂಗು ಪರಿಪೂರ್ಣವಾಗಿ 182 ದಿನಕ್ಕಿಂತನೂ ಜಾಸ್ತಿ ಯೂಸ್ ಆಗಿದೆನೋ ಅಥವಾ ಕಡಿಮೆ ಯೂಸ್ ಆಗಿದೆನೋ ಅಂತಕ್ಕಂಥದ್ದನ್ನು ಏನು ಮಾಡಬೇಕು, ನಾವು ನೋಡಬೇಕಾಗುತ್ತೆ. ಲೆಟ್ ಅಸ್ ವಿ ಸಿ ದಟ್. ಸೊ 1/11/2023 ಅಂತ ಹೇಳಂತಂದರೆ 11ನೇ ತಿಂಗಳು ಏನಾಗುತ್ತೆ, ಪೂರ್ತಿ ಕನ್ಸಿಡ್ರೇಷನ್ ಬರುತ್ತೆ. ನೋಡಿ, ಇದರಲ್ಲಿ 11 ಕನ್ಸಿಡ್ರೇಷನ್ ಬರುತ್ತೆ, 12 ಕನ್ಸಿಡ್ರೇಷನ್ನು, 1, 2, ಅದೇ ರೀತಿಯಾಗಿ 3. ಟೋಟಲ್ ಎಷ್ಟು ಮಂತ್ಸ್ ಆಯಿತು, 1, 2, 3, 4, 5 ಮಂತ್ಸ್ ಮಾತ್ರನೇ ಆಯಿತು. ಟೋಟಲ್ ನಮ್ಗೆ 180 ಡೇಸ್ ಅಂತಂತ ಹೇಳಂತಂದ್ರೆ ಈಗ 6 ಮಂತ್ಸ್ ಆಗಿರಬೇಕು. ಹೌದಲ್ವಾ, ಯಾವಾಗ ಮಾತ್ರ 180 ಡೇಸ್ಗೆ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಆಗಿರೋದು ಟೋಟಲ್ ಎಷ್ಟು, 5 ಮಂತ್ಸ್ ಆಗಿರೋದು. ನಮ್ಗೆ ಆಗಿರೋದು ಎಷ್ಟು, 5 ಮಂತ್ಸು. ಸೊ ಸಾರಿ, 111ಲಿಂದ ಆಗಿರೋದ್ರಿಂದ 11, 12, 1, 2, 3 ಅಲ್ಲಿ ತನಕ ಮಾತ್ರ 31/3/2024ವರೆಗೂ ಕೂಡ ಅಷ್ಟು ಕನ್ಸಿಡರೇಷನ್ ತೊಗೊಂಡ್ರೆ 132 ಡೇಸ್ ಮಾತ್ರ ಏನಾಗುತ್ತೆ, ಇದು ಕನ್ಸಿಡ್ರೇಷನ್ನು ಬರುತ್ತೆ. ಸೊ ಹಾಗಾಗಿ ನಾವು ಪರ್ಚೇಸ್ ಮಾಡಿರ್ತಕ್ಕಂಥ ಮಷಿನರಿಗೆ
ಎಡಿಷ್ನಲ್ ಡಿಪ್ರಿಸಿಯೇಷನನ್ನು ಏನು ಮಾಡಬೇಕಾಗುತ್ತೆ, ನಾವು ಇವಾಗ ತೆಗಿಬೇಕಾಗುತ್ತೆ. ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಏನು ಮಾಡಬೇಕು, ಎಡಿಷ್ನಲ್ ಮಾಡ್ಕೋಬೇಕು. ಎಡಿಷ್ನಲ್ ಡಿಪ್ರಿಸಿಯೇಷನ್ ಅಂತಂತೇಳಿ ನಾವು ಬರೀಬೇಕು, ಅಥವಾ ಎಡಿಷ್ನಲ್ ನೀವೆಲ್ಲ ಪೂರ್ತಿಯಾಗಿ ಬರೀರಿ. ಎಡಿಷ್ನಲ್ ಡಿಪ್ರಿಸಿಯೇಷನ್ ಅಂತಂತ ಹೇಳಿ, ಎಡಿಷ್ನಲ್ ಡಿಪ್ರಿಸಿಯೇಷನ್ ಎಷ್ಟು ಅಂತ ಹೇಳಿದ್ರೆ 50% ಬಿಲ್ಡಿಂಗ್ ಬಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ 50% ಅಂತ ಹೇಳಿ. ಬಿಲ್ಡಿಂಗ್ ಬಿಗೆ 50% ಇರುತ್ತಲ್ವ, 50%ಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೊತ ಹೋಗಬೇಕು. ಅಮೌಂಟ್ ಎಷ್ಟಿದೆ ನೋಡಿ, ಅದ್ರದ್ದು ಟೋಟಲ್ ಅಮೌಂಟ್ ಮೇಲೆ ಏನು ಮಾಡಬೇಕು, ನಾವು ತೆಗಿಬೇಕು. ಸ್ಟ್ರೇಟ್ ಲೈನ್ ಮೆಥಡಲ್ಲಿ ಏನು ಮಾಡಬೇಕು, ಪೂರ್ತಿಯಾಗಿ ಡಿಪ್ರಿಸಿಯೇಷನ್ನ ತೆಗಿಬೇಕು. 3 lakh rupees, 3 lakh rupees ಅಲ್ವಾ ಇರೋದು? 3 lakh rupees ಇಂಟು 15 ಡಿವೈಡೆಡ್ ಬೈ 100. ರೇಟ್ ಆಫ್ ಡಿಪ್ರಿಸಿಯೇಷನ್ ನಮಗೆಲ್ಲ ಗೊತ್ತಿದ್ದಂಗೆ ಎಷ್ಟಿದೆ, ಇಲ್ಲಿ 15% ಇದೆ. ಸೊ ಹಾಗಾಗಿ 15% 15 ಡಿವೈಡ್ ಬೈ 100 ಇಂಟು ಎಷ್ಟಿದೆ ಇಲ್ಲಿ ನೆಕ್ಸ್ಟು 50 ಡಿವೈಡೆಡ್ ಬೈ 100. 50 ಡಿವೈಡ್ ಬೈ 100 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಲೆಟ್ ಅಸ್ ವಿ ಸಿ ಹಿಯರ್ ದ ಕ್ಯಾಲ್ಕುಲೇಟರ್ಸ್. ಇಟೆಲ್ಲ ಮಾಡಿದಾದ ನಂತರ ನಮಗೆ ಸಿಕ್ಕಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು, 22,500. 22,500. ಈ 30,000 ಅದೇ ರೀತಿಯಾಗಿ 22,500 ಎರಡನ್ನೂ ಕೂಡ ಕೂಡಿಸಿದ್ರೆ ನಮಗೆ 52,500 ಅಂತಕ್ಕಂಥ ಸಿಕ್ತು. ಸೊ 52,500 ಇದನ್ನು ಲೆಸ್ ಮಾಡಿದ್ರೆ ನಮಗೆ 4,47,500 ಅಂತಕ್ಕಂಥದ್ದು ಸಿಕ್ತು. ಸೊ ಏನಿದು ನಿಮಗೆ ಸಿಕ್ಕಿರ್ತಕ್ಕಂಥ ವ್ಯಾಲ್ಯೂ ಯಾವುದು ಅಂತಂದರೆ WDV ಆನ್ 31/3/24. ಹೌದಾ? 31/3/24ಗೆ ಏನಾಯ್ತಪ್ಪ ಅಂತ ಹೇಳಂತಂದರೆ ನಮಗೆ WDV 23ಗೆ ಏನಾಯಿತು ಸಿಕ್ತು ಅಂತ ಹೇಳಿ. 23 ಆರ್ 24 ಇಯರ್ಗಳು ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ಯು ಕ್ಯಾನ್ ಟೇಕ್ ಇನ್ ಟು ಕನ್ಸಿಡರೇಷನ್, ಇದನ್ನು ಕನ್ಸಿಡರೇಷನ್ಗೆ ತೊಗೋಬೋದು. ಸೊ ಇದು ಒಂದು ಪ್ರಾಬ್ಲಮ್ ಆಗಿರ್ತದೆ ನಿಮಗೆ. ಹೌದಾ? ಸೊ ಇನ್ನೊಂದು ಪ್ರಾಬ್ಲಮನ್ನು ನಾವು ಮುಂದಿನ ಕ್ಲಾಸಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ.